All boys, how are you? Be at home and be safe. ಈಗಾಗಲೇ ನಾವು ಮೆಟಲ್ ಕಟಿಂಗ್ ಸಾಸ್ದೊಳಗೆ 4 ತರಹದ ಪವರ್ ಸಾ ಮಷಿನ್ಸ್ಗಳನ್ನು ನೋಡಿವಿ. ಒಂದು ಪವರ್ ಸಾ ಮಷಿನ್, ಮತ್ತೊಂದು ಹಾರಿಜಾಂಟಲ್ ಮಷಿನ್. ಪವರ್ ಸಾ ಮಷಿನ್ನು ಇದು, ಅದರ ನಂತರ ಹಾರಿಜಾಂಟಲ್ ಬ್ಯಾಂಡ್ ಸಾ ಮಷಿನ್, ಆಮೇಲೆ ಸರ್ಕ್ಯುಲರ್ ಸಾ ಮಷಿನ್. ಈ ಸರ್ಕ್ಯುಲರ್ ಸಾ ಮಷಿನನ್ನು ಕಾರ್ಪೆಂಟ್ರು ಕೂಡ ಉಪಯೋಗ ಮಾಡ್ತಾರೆ ಇದನ್ನು. ಆಮೇಲೆ ಇಲ್ಲಿರ್ತಕ್ಕಂಥದ್ದು ಯಾವುದು ಅಂತಂದರೆ ಕಾಂಟೂರ್ ಅಂದರೆ ನಾವು ಯಾವುದೇ ಡಿಸೈನನ್ನು ಮಾಡಬೇಕಾದ್ರೆ ನಾವು ದಂಡಿ ಈ ರೀತಿಯಾಗಿ ಕಾಂಟೂರ್ ಇದೆ. ಯಾವುದೇ ಕಾಂಟೂರ್ ಇಲ್ಲದು ಕರ್ವ್ಡ್ ಕೌಂಟರ್ ಆಗಿರ್ಬೋದು, ಸ್ಟ್ರೇಟ್ ಕಟ್ ಕೌಂಟರ್ ಆಗಿರ್ಬೋದು, ಸ್ಕ್ವೇರ್ ಕಟ್ ಕೌಂಟರ್ ಆಗಿರ್ಬೋದು. ಈ ರೀತಿಯಾಗಿ ನಾವು ಕಾಂಟೂರ್ದಲ್ಲಿ ಕಟ್ ಮಾಡ್ತಕ್ಕಂಥದ್ದು ಇದು. ಇವಿಷ್ಟು 4 ಸಾಸ್ಗಳನ್ನು ನೋಡಿವಿ. ಇವು 4 ಸಾಸ್ಗಳು ಈ ಎಲೆಕ್ಟ್ರಿಕ್ ಮೋಟರ್ದಿಂದ ಎಲ್ಲವೂ ರನ್ ಆಗ್ತಕ್ಕಂಥದ್ದು. ಇಲ್ಲಿ ಒಂದೇದ್ದು ಪವರ್ ಸಾ ಮಷಿನ್, ಪವರ್ ಹೆಕ್ಸಾ ಮಷಿನ್ ಅಂತ ಏನು ಹೇಳ್ತೀವಿ. ಈ ಪವರ್ ಹೆಕ್ಸಾ ಮಷಿನ್ನು ಇದು ಎಲೆಕ್ಟ್ರಿಕ್ ಮೋಟರ್ದಿಂದ ರನ್ ಆಗುವಂಥದ್ದು. ಮತ್ತು ಇಲ್ಲಿ ಈ ಬ್ಲೇಡು ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಮುಂದೆ ಮತ್ತು ಹಿಂದೆ ಹೋಗಲಿಕ್ಕೆ ಇಲ್ಲಿ ಹೈಡ್ರೋಲಿಕ್ ಸಹಾಯದಿಂದ ಅದು ಫಾರ್ವರ್ಡ್ ಮೋಷನ್, ಬ್ಯಾಕ್ವರ್ಡ್ ಮೋಷನ್ ಆಗಿ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಏನಂತಂದರೆ ಮತ್ತೊಂದು ನೋಡ್ಬೋದು ನಾವು, ಈ ಕ್ರ್ಯಾಂಕ್ ಶಾಫ್ಟನ್ನು ಕೂಡ ಇಲ್ಲಿ ಉಪಯೋಗ ಮಾಡಿರ್ತಾರೆ. ಇಲ್ಲಿ ನಾವು ಬರೋಣ ಪವರ್ ಹೆಕ್ಸಾ ಮಷಿನ್ ಪೇಜ್ ನಂಬರ್ 41. ಸ್ಟೇಟ್ ದ ಫೀಚರ್ಸ್ ಆಫ್ ಪವರ್ ಹೆಕ್ಸಾ ಮಷಿನ್. ಪವರ್ ಹೆಕ್ಸಾ ಮಷಿನಿನ ಲಕ್ಷಣಗಳನ್ನು ಹೇಳ್ತೀವಿ ನಾವು ಈ ಕ್ಲಾಸ್ ಮುಗಿದ ನಂತರ. ಅದರ ನಂತರ ಸೆಲೆಕ್ಟ್ ದ ಕರೆಕ್ಟ್ ಬ್ಲೇಡ್ ಫಾರ್ ಡಿಫ್ರೆಂಟ್ ಜಾಬ್ಸ್. ಬೇರೆ ಬೇರೆ ಜಾಬ್ಗಳ ಅಂದರೆ ಅಕಾರ್ಡಿಂಗ್ ಟು ದ ಥಿಕ್ನೆಸ್ ಆಫ್ ಜಾಬ್ ವಿ ಕ್ಯಾನ್ ಸೆಲೆಕ್ಟ್ ದ ಪಿಚ್ ಆಫ್ ದಿ ಬ್ಲೇಡ್. ಹೇಗೆ ಮೆಟಲ್ ದಪ್ಪ ಇರುತ್ತೆ ಹಂಗೆ ಪಿಚ್ಚು ಕೂಡ ದೊಡ್ಡದಾಗಿರ್ತಕ್ಕಂಥದ್ದು. ಅಂದರೆ ಪಿಚ್ ಅಂತಂದರೆ 2 ಟೀತ್ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್, ದೂರಕ್ಕೆ ನಾವು ಪಿಚ್ ಅಂತ ಹೇಳ್ತೀವಿ. ಹಾಗೆ ಪಿಚ್ಚನ್ನು ನಾವು ದೊಡ್ಡದನ್ನಾಗಿ, ಅವಾಗ ದೊಡ್ಡ ಪಿಚ್ ಅಂತಂದರೆ ನಂಬರ್ ಆಫ್ ಟೀತ್ ಪರ್ ಇಂಚ್ ಏನಾಗಿರ್ತದೆ ಅಂದರೆ ಕಡಿಮೆ ಇರ್ತಕ್ಕಂಥದ್ದು. ಅಥವಾ 1 ಸೆಂಟಿಮೀಟ್ರ್ ಅಂತ ತಗೊಳ್ರಿ, ಅಥವಾ 1 ಇಂಚ್ ಅಂತ ತಗೊಳ್ರಿ. ಆ ಹೊತ್ತಿನೊಳಗೆ ಏನಾಗಿರ್ತದೆ ಅಂತಂದ್ರೆ ಅದು ನಂಬರ್ ಆಫ್ ಟೀತ್ ಅಂದರೆ ಟೀತ್ಗಳ ಸಂಖ್ಯೆ 1 ಇಂಚಿನಲ್ಲಿ ಕಡಿಮೆ ಇದ್ದಂದ್ರೆ ಅಥವಾ 1 ಸೆಂಟಿಮೀಟ್ರಲ್ಲಿ ಕಡಿಮೆ ಇತ್ತಂದ್ರೆ ಆವಾಗ ನಾವೇನು ಹೇಳ್ತೀವಿ, ಪಿಚ್ಚು ದೊಡ್ಡದಾಗಿದೆ ಅಂತ ಹೇಳ್ತೀವಿ ನಾವು. ಅದರಂತೆ ಸ್ಟೇಟ್ ದ ಫೀಚರ್ಸ್ ಆಫ್ ಪವರ್ ಹೆಕ್ಸಾ ಬ್ಲೇಡ್. ಪವರ್ ಹೆಕ್ಸಾ ಬ್ಲೇಡಿನ ಲಕ್ಷಣಗಳನ್ನು ನೋಡೋಣ. ಅಂದರೆ ಪವರ್ ಹೆಕ್ಸಾ ಮಷಿನಿಗೆ ನಮಗೆ ಏನು ಬೇಕಂತಂದ್ರೆ ಪವರ್ ಹೆಕ್ಸಾ ಬ್ಲೇಡನ್ನು ಉಪಯೋಗ ಮಾಡ್ತೀವಿ. ಈ ಪವರ್ ಹೆಕ್ಸಾ ಬ್ಲೇಡ್ ಎದರಿಂದ ಮಾಡಲ್ಪಟ್ಟಿರ್ತದೆ ಅಂತಂದ್ರೆ ಹೈ ಸ್ಪೀಡ್ ಸ್ಟೀಲ್ದಿಂದ ಮಾಡಲ್ಪಟ್ಟಿರ್ತದೆ. ಆಮೇಲೆ ಸ್ಟೇಟ್ ದ ಫೀಚರ್ಸ್ ಆಫ್ ವರ್ಕ್ ಹೋಲ್ಡಿಂಗ್ ಆ್ಯಂಡ್ ಸಪೋರ್ಟಿಂಗ್ ಡಿವೈಸಸ್. ಕೆಲಸವನ್ನು ಹಿಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಇಲ್ಲಿ ಪವರ್ ಹೆಕ್ಸಾ ಮಷಿನ್ದೊಳಗೆ ಏನಂತಂದರೆ ಹೊಯ್ಸನ್ನು ಉಪಯೋಗ ಮಾಡ್ತೀವಿ. ಆಮೇಲೆ ಸಪೋರ್ಟಿಂಗ್ ಡಿವೈಸಸ್, ವರ್ಕನ್ನು ಸಪೋರ್ಟ್ ಮಾಡ್ತಕ್ಕಂಥದ್ದು. ಆಮೇಲೆ ನೇಮ್ ದ ಪಾರ್ಟ್ಸ್ ಆಫ್ ಪವರ್ ಹೆಕ್ಸಾ ಮಷಿನ್. ಪವರ್ ಹೆಕ್ಸಾ ಮಷಿನಿನ ಭಾಗಗಳನ್ನು ನಾವು ನೋಡ್ಬೋದು. ಇಲ್ಲಿ ನಾವು ಫ್ರೇಮ್ ಅಂತ ಹೇಳ್ತೀವಿ, ಆನಂತರ ಮೋಟರ್ ಅಂತ ಹೇಳ್ತೀವಿ, ಆಮೇಲೆ ಹೊಯ್ಸ್ ಇದೆ, ಆಮೇಲೆ ಸಾ ಬ್ಲೇಡ್ ಐತಿ, ಆಮೇಲೆ ವರ್ಕ್ ಪೀಸ್ ಐತಿ. ಇವೆಲ್ಲವುಗಳು ಪಾರ್ಟ್ಸ್ಗಳನ್ನು ನೋಡ್ಬೋದು. ಆಮೇಲೆ ಸ್ಟೇಟ್ ದ ಮೆಥಡ್ ಆಫ್ ಫಿಕ್ಸಿಂಗ್ ಪವರ್ ಸಾ ಬ್ಲೇಡ್ಸ್. ಪವರ್ ಸಾ ಬ್ಲೇಡ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಫಿಕ್ಸ್ ಮಾಡ್ತೀವಿ, ಹೇಗೆ ನಾವು ಹ್ಯಾಂಡ್
ಹ್ಯಾಂಡ್ ಎಕ್ಸಾದಲ್ಲಿ ಹ್ಯಾಂಡ್ ಎಕ್ಸಾ ಹಿಂಗೆ ಮಾಡುವಾಗ ನಾವು ಬ್ಲೇಡನ್ನು ಹೇಗೆ ಕುಂದಿಸ್ತೀವಿ, ಫಿಕ್ಸ್ ಮಾಡ್ತೀವಿ ಆ ಫ್ರೇಮ್ದೊಳಗೆ, ಅಂಥದ್ದೇ ಮೆಥಡನ್ನು ನಾವು ಇಲ್ಲಿ ಕಲಿಯುವಂಥದ್ದು. ಹಾಗಾದರೆ ಈಗ ನೋಡೋಣ. ಕಟ್ ಆಫ್ ಸಾಸ್ ಆರ್ ಯೂಸ್ಡ್ ಟು ಕಟ್ ಮೆಟಲ್ ಸ್ಟಾಕ್ ರಫ್ಲಿ ಟು ದ ರಿಕ್ವೈರ್ಡ್ ಲೆಂಗ್ತ್. ಕಟ್ ಆಫ್ ಅಂತಂದ್ರೆ ಏನಂತಂದ್ರೆ ಎರಡು ಭಾಗಗಳನ್ನಾಗಿ ಮಾಡಿಬಿಡೋದು. ಎರಡು ಭಾಗಗಳನ್ನಾಗಿ ಕಟ್ ಮಾಡಿದರೆ ಎರಡು ಭಾಗ ಆಗಿಬಿಡೋದು, ಅದಕ್ಕೆ ಕಟ್ ಆಫ್ ಅಂತ ಕರಿತೀವಿ ನಾವು. ಕಟ್ ಆಫ್ ಸಾಸ್ ಆರ್ ಯೂಸ್ ಟು ಮೆಟಲ್ ಸ್ಟಾಕ್ ರಫ್ಲಿ ಟು ದ ರಿಕ್ವೈರ್ಡ್ ಲೆಂಗ್ತ್. ನಮಗೆ ಬೇಕಾಗಿರ್ತಕ್ಕಂಥ ಲೆಂಗ್ತಿಗೆ ಮೆಟಲನ್ನು ರಫ್ ಆಗಿ ಕಟ್ ಮಾಡಿಬಿಡ್ತದೆ. ಈ ಹೆಕ್ಸಾ ಬ್ಲೇಡ್ದಿಂದ ಹೆಕ್ಸಾಯಿಂಗ್ದಿಂದ ಕಟ್ ಮಾಡಿರ್ತಕ್ಕಂಥ ಸರ್ಫೇಸ್ ಏನಾಗಿರ್ತದೆ ಅಂದರೆ ರಫ್ ಆಗಿರ್ತದೆ, ಅಷ್ಟು ಫಿನಿಶಿಂಗ್ ಆಗಿರೋದಿಲ್ಲ. ದ ಕಾಮನ್ಲಿ ಯೂಸ್ಡ್ ಕಟ್ ಸಾ ಇನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಈಸ್ ಎ ಪವರ್ ಸಾ. ಸಾಮಾನ್ಯವಾಗಿ ಉಪಯೋಗಿಸಲ್ಪಡ್ತಕ್ಕಂಥ ಕಟ್ ಆಫ್ ಸಾ ಸಣ್ಣ ಸ್ಕೇಲಿನ ಇಂಡಸ್ಟ್ರಿದೊಳಗೆ ಯಾವುದಂತಂದ್ರೆ ಪವರ್ ಸಾ ಅಂತ ನಾವು ಹೇಳ್ತೀವಿ. ಸೊ ಫೀಚರ್ಸ್: ದ ಪವರ್ ಸಾ ವರ್ಕ್ಸ್ ಲೈಕ್ ಎ ಹ್ಯಾಂಡ್ ಎಕ್ಸಾ. ಪವರ್ ಸಾ ಹ್ಯಾಂಗ್ ಕೆಲಸ ಮಾಡ್ತದಂತಂದ್ರೆ ಹ್ಯಾಂಡ್ ಎಕ್ಸಾ ಆದಂಗೆ ಕೆಲಸ ಮಾಡ್ತದೆ. ಆ್ಯಂಡ್ ಹ್ಯಾಸ್ ಆನ್ ಅರೇಂಜ್ಮೆಂಟ್ ಫಾರ್ ಕಟಿಂಗ್ ಡ್ಯೂರಿಂಗ್ ದ ಮೂಮೆಂಟ್ ಇನ್ ಒನ್ ಡೈರೆಕ್ಷನ್ ಆ್ಯಂಡ್ ರಿಲೀಸಿಂಗ್ ಪ್ರೆಷರ್ ಆನ್ ದ ನಾನ್ ಕಟಿಂಗ್ ಸ್ಟ್ರೋಕ್. ಅದರಲ್ಲಿ ಅರೇಂಜ್ಮೆಂಟ್ ಹ್ಯಾಂಗಿದೆ ಅಂತಂದ್ರೆ ಕಟಿಂಗು ಒಂದೇ ಡೈರೆಕ್ಷನ್ದೊಳಗೆ, ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ದೊಳಗೆ ಮಾತ್ರ ಮೆಟಲನ್ನು ಕಟ್ ಮಾಡ್ತೈತಿ. ಆಮೇಲೆ ರಿಟರ್ನ್ ಡೈರೆಕ್ಷನ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ದಾಗ ಬಂದಾಗ ಪ್ರೆಷರನ್ನು ರಿಲೀಸಿಂಗ್ ಮಾಡ್ತೈತಿ, ಮತ್ತು ಅದು ನಾನ್ ಕಟಿಂಗ್ ಸ್ಟ್ರೋಕ್. ಬ್ಯಾಕ್ವರ್ಡ್ ಸ್ಟ್ರೋಕ್ ಈಸ್ ನಾನ್ ಕಟಿಂಗ್ ಸ್ಟ್ರೋಕ್ ಆ್ಯಂಡ್ ಫಾರ್ವರ್ಡ್ ಸ್ಟ್ರೋಕ್ ಈಸ್ ಕಟಿಂಗ್ ಸ್ಟ್ರೋಕ್. ಹಾಗಾದರೆ ಇಲ್ಲಿ ಹೇಗೆ ಕೆಲಸ ಮಾಡ್ತದೆ? ದ ರೋಟರಿ ಮೋಷನ್ ಆಫ್ ದಿ ಮೋಟರ್ ಈಸ್ ಕನ್ವರ್ಟೆಡ್ ಇನ್ ಟು ಲೀನಿಯರ್ ಮೋಷನ್ ಬೈ ಎ ಕ್ರ್ಯಾಂಕ್ ಮೆಕ್ಯಾನಿಸಮ್. ಅಂದರೆ ರೋಟರಿ ಮೋಷನ್ ಆಫ್ ದಿ ಮೋಟರ್, ಈ ಮೋಟರು ರೋಟ್ರಿ ಹಿಂಗೆ ಸುತ್ತ ತಿರುಗ್ತತೆ, ಅದರಿಂದ ಕ್ರ್ಯಾಂಕಿನ ಸಹಾಯದಿಂದ ಏನಾಗುತ್ತೆ, ಬ್ಲೇಡು ಹಿಂಗೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಈ ರೀತಿಯಾಗಿ ಮೂಮೆಂಟ್ ಮಾಡ್ತೈತೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ರೋಟ್ರಿ ಮೋಷನ್ ಆಫ್ ದಿ ಮೋಟರ್ ಈಸ್ ಕನ್ವರ್ಟೆಡ್, ಪರಿವರ್ತನೆ ಮಾಡ್ತದೆ ಇಂಟು ಲೀನಿಯರ್ ಮೋಷನ್ ಬೈ ಎ ಕ್ರ್ಯಾಂಕ್ ಮೆಕ್ಯಾನಿಸಮ್. ಇಲ್ಲಿ ಯಾವ ಮೆಕ್ಯಾನಿಸಮ್ ಉಪಯೋಗ ಮಾಡ್ಯಾರ? ಕ್ರ್ಯಾಂಕ್ ಮೆಕ್ಯಾನಿಸಮನ್ನು ಉಪಯೋಗ ಮಾಡ್ಯಾರ. ಹಾಗಾದರೆ ನಾವು ಇಲ್ಲೊಂದು ಚಿತ್ರವನ್ನು ನೋಡೋಣ. ಈ ನಾನು ಕಳಿಸಿರ್ತಕ್ಕಂಥ 86ನೇ ಪೇಜ್ನೊಳಗೆ ಇದು ಐತಿ ಚಿತ್ರ. ಇದು ಈ ಮೊದಲಿಗೆ ಕಳಿಸಿದ್ದೆ ಈಗ. ಹಾಗಾದರೆ ಇಲ್ಲಿ ನೋಡೋಣ. ಅಂದರೆ ಇಲ್ಲಿ ಈ ಚಿತ್ರದಲ್ಲಿ ನಾವು ನೋಡಿದಾಗ ಮೋಟರ್ ಇಲ್ಲಿ ಐತೆ, ಮೋಟರ್ ಮೇಲೆ ಒಂದು ಪುಲ್ಲಿ ಇರ್ತತೆ, ಆಮೇಲೆ ಮಷಿನ್ಗೆ ಒಂದು ಪುಲ್ಲಿಯನ್ನು ಅಟ್ಯಾಚ್ ಮಾಡಿರ್ತಾರೆ. ಆ ಮಷಿನ್ ಪುಲ್ಲಿ ಮತ್ತು ಮೋಟರ್ ಪುಲ್ಲಿ ಇವೆರಡುಗಳು ಬೆಲ್ಟ್ ಸಹಾಯದಿಂದ ಏನಾಗಿರ್ತದೆ ಅಂತಂದ್ರೆ ಕನೆಕ್ಷನ್ ಮಾಡಿರ್ತಾರೆ. ಹಾಗಾದರೆ ಇದೇ ಚಿತ್ರವನ್ನು ಇಲ್ಲಿ ನೋಡೋಣ. ಇಲ್ಲಿ ಮೋಟರ್ ಐತೆ, ಆಮೇಲೆ ಇದು ಮಷಿನಿಗೆ ಕೊಟ್ಟಿರ್ತಕ್ಕಂಥ ಪುಲ್ಲಿ. ಇದು ಈ ಮಷಿನಿಗೆ ಕೊಟ್ಟಿರ್ತಕ್ಕಂಥ ಪುಲ್ಲಿಗೆ ಒಂದು ಕ್ರ್ಯಾಂಕನ್ನು ಜೋಡಿಸಲಾಗಿದೆ. ಇಲ್ಲಿ ಈ ಕ್ರ್ಯಾಂಕಿಗೆ ಒಂದು ಕನೆಕ್ಟಿಂಗ್ ರಾಡ್ ಐತಿ. ಈ ಕನೆಕ್ಟಿಂಗ್ ರಾಡನ್ನು ಏನಾಗಿದೆ ಅಂದರೆ ಈ ಪವರ್ ಹೆಕ್ಸಾ ಮಷೀನನ್ನು ಫ್ರೇಮಿಗೆ ಕನೆಕ್ಷನ್ ಮಾಡ್ಯಾರ. ಯಾವಾಗ ಪವರ್ ಎಲ್ಲಿ ಜನ್ರೇಟ್ ಆಗುತ್ತೆ? ಈ ಮೋಟ್ರದೊಳಗೆ ಜನ್ರೇಟ್ ಆಗುತ್ತೆ. ಈ ಪವರ್ ಮೋಟ್ರದಾಗ ಜನ್ರೇಟ್ ಇದ್ದದ್ದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಅದರ ಸ್ಪಿಂಡಲ್ ತಿರುಗ್ತಿರ್ತೈತೆ. ಆ ಸ್ಪಿಂಡಲ್ ಮೇಲೆ ಒಂದು ಏನು ಮಾಡ್ಯಾರ? ಪುಲ್ಲಿಯನ್ನು ಹಾಕ್ಯಾರ. ಆ ಪುಲ್ಲಿಗೆ ಒಂದು ಏನು ಮಾಡ್ಯಾರ ಅಂದ್ರೆ ಬೆಲ್ಟನ್ನು ಹಾಕ್ಯಾರ. ಆ ಬೆಲ್ಟನ್ನು ತೊಗೊಂಡು ಬಂದು ಈ ಮಷಿನ್ ಪುಲ್ಲಿ ಮೇಲೆ ಕನೆಕ್ಷನ್ ಕೊಟ್ಟಾರ. ಹಾಗಾದರೆ ದ ಪವರ್ ಜನರೇಟೆಡ್ ಇನ್ ದ ಮೋಟರ್ ಈಸ್ ಟ್ರಾನ್ಸ್ಮಿಟೆಡ್ ಟು ದ ಮಷಿನ್ ಪುಲ್ಲಿ ಥ್ರೂ ದ ಹೆಲ್ಪ್ ಆಫ್ ದಿ ಬೆಲ್ಟ್. ಅಂದರೆ ಮೋಟರ್ದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಮಷೀನಿನ ಪುಲ್ಲಿಗೆ ಅದನ್ನು ಸ್ಥಳಾಂತರ ಮಾಡಬೇಕಾಗಿತ್ತಂದ್ರೆ, ವರ್ಗಾವಣೆ ಮಾಡಬೇಕಾಗಿತ್ತಂದ್ರೆ, ವರ್ಗಾವಣೆ ಮಾಡಬೇಕಾಗಿತ್ತಂದ್ರೆ ಬೆಲ್ಟಿನ ಸಹಾಯದಿಂದ ವರ್ಗಾವಣೆ ಮಾಡ್ಯಾರ. ಅದು ಹಿಂಗೆ ತಿರುಗ್ತತೆ.
ಆವಾಗ ಇಲ್ಲಿ ಏನು ಮಾಡಿದ್ರೆ ಬೆಲ್ಟನ್ನು ಹಾಕಿ ಇದಕ್ಕೆ ಪುಲ್ಲಿ ಸಹಾಯದಿಂದ ಈ ಪುಲ್ಲಿಗೆ ಅದು ಟ್ರಾನ್ಸ್ಮಿಟ್ ಆಗ್ತದೆ. ಅವಾಗ ಇದು ಪುಲ್ಲಿ ಹಿಂಗೆ ತಿರುಗಿದಾಗ ಇಲ್ಲಿ ಏನು ಕ್ರ್ಯಾಂಕ್ ಇದೆಯಲ್ಲ, ನಾವು ಕ್ರ್ಯಾಂಕ್ ಶಾಫ್ಟ್ ಅಂತ ಹೇಳ್ತೀವಿ ನಾವು, ಈ ಕ್ರ್ಯಾಂಕಿಗೆ ಈ ರಾಡ್ ಜೋಡಣೆ ಆಗಿದೆ. ಇದರಿಂದ ಏನಾಗುತ್ತಂದ್ರೆ ಇದು ಕ್ರ್ಯಾಂಕ್ ಇಲ್ಲಿ ಮುಂದೆ ಬರೋಣ, ಇದೇನಾಗುತ್ತೆ, ಇದು ಮುಂದೆ ಈ ಕಡೆ ಸರಿತೈತೆ. ಆವಾಗ ಇದು ಫ್ರೇಮ್ ಏನಾಗುತ್ತೆ, ಫಾರ್ವರ್ಡ್ ಡೈರೆಕ್ಷನ್ ಹೋಗ್ತದೆ. ಫಾರ್ವರ್ಡ್ ಡೈರೆಕ್ಷನ್, ಲೀನಿಯರ್ ಮೋಷನ್ ಅಂತ ಹೇಳ್ತೀವಿ ನಾವು. ಲೈನ್ ಅಂದ್ರೆ ಲೀನಿಯರ್, ಇದ್ರದ್ದು ಮೂಲ ಶಬ್ದ ಏನು, ಲೈನ್. ಈ ಲೀನಿಯರ್ ಮೋಷನ್ ಆಗುತ್ತೆ, ಅಂದರೆ ಸ್ಟ್ರೇಟ್ ಲೈನ್ದಲ್ಲಿ ಮೋಷನ್ ಆಗ್ತದೆ. ಅಂದರೆ ಇದು ಇಲ್ಲಿ ಬರೋಣ, ಇದು ಮುಂದೆ ಹೋಗ್ತದೆ. ಇದು ಹಿಂಗೆ ತಿರುಗಿಕೊಂಡು ಹಿಂಗೆ ಬಂತಪ್ಪ ಅಂದ್ರೆ, ಹಿಂದ್ಗಡೆ ಬಂತಂದ್ರೆ ಆವಾಗ ಇದು ಏನಾಗುತ್ತೆ, ಹಿಂದೆ ಸರಿತೈತಿ. ಹಾಗಾದರೆ ಇದು ಈ ರೀತಿಯಾಗಿ ಮೋಟಾರ್ ಸಹಾಯದಿಂದ ಏನು ಮಾಡ್ತೀವಿ ಅಂತಂದರೆ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಅಂದರೆ ಇಲ್ಲಿರ್ತಕ್ಕಂಥದ್ದು ಯಾವುದು ಮೆಕ್ಯಾನಿಸಮು, ಕ್ರ್ಯಾಂಕ್ ಶಾಫ್ಟ್ ಮೆಕ್ಯಾನಿಸಮ್. ಕ್ರ್ಯಾಂಕ್ ಶಾಫ್ಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಹಾಗಾದರೆ ದ ರೋಟ್ರಿ ಮೋಷನ್, ಈ ರೋಟ್ರಿ ಮೋಷನ್ ಅಂದರೆ ರೋಟ್ರಿ ಅಂದರೆ ದುಂಡನೆ ಆಗಿರ್ತಕ್ಕಂಥ ಚಲನೆ. ದ ರೋಟ್ರಿ ಮೋಷನ್ ಈಸ್ ಕನ್ವರ್ಟೆಡ್ ಅಂದರೆ ಪರಿವರ್ತನೆ ಮಾಡಲಿದೆ, ಕನ್ವರ್ಟೆಡ್ ಇಂಟು ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ ಹಿಂಗೆ ಸೀದಾ ಹೋಗ್ತದೆ ಬರ್ತದೆ, ಸೀದಾ ಹೋಗ್ತದೆ ಬರ್ತದೆ. ಅಂದರೆ ಏನಂದಂಗಾತು, ಯಾವ ಮೆಕ್ಯಾನಿಸಮ್, ವಿತ್ ದ ಹೆಲ್ಪ್ ಆಫ್ ದಿ ಕ್ರ್ಯಾಂಕ್ ಮೆಕ್ಯಾನಿಸಮ್. ಕ್ರ್ಯಾಂಕ್ ಮೆಕ್ಯಾನಿಸಮ್ ಸಹಾಯದಿಂದ ನಾವೇನು ಮಾಡ್ತೀವಿ ಅಂದ್ರೆ ಇದನ್ನು ರೋಟ್ರಿ ಮೋಷನ್ ಇದ್ದಿದ್ದನ್ನು ಲೀನಿಯರ್ ಮೋಷನ್ ಆಗಿ ಪರಿವರ್ತನೆ ಮಾಡ್ತೀವಿ. ಹಾಗಾದರೆ ದ ರೋಟ್ರಿ ಮೋಷನ್ ಈಸ್ ಕನ್ವರ್ಟೆಡ್ ಇಂಟು ಲೀನಿಯರ್ ಮೋಷನ್ ಬೈ ದಿ ಕ್ರ್ಯಾಂಕ್ ಮೆಕ್ಯಾನಿಸಮ್. ದಿಸ್ ಇಸ್ ದ ಕ್ರ್ಯಾಂಕ್ ಮೆಕ್ಯಾನಿಸಮ್. ಹೇಗೆ ವರ್ಕ್ ಮಾಡ್ತತಿ ಪವರ್ ಸಾ ಮಷಿನ್, ಪವರ್ ಎಕ್ಸಾ ಮಷಿನ್ದೊಳಗೆ ಈ ಫ್ರೇಮು ಹಿಂದೆ ಮುಂದೆ ಹೋಗೋದನ್ನು ಹೇಗೆ ಮಾಡ್ತದೆ ಅನ್ನೋದು ಗೊತ್ತಾಗ್ತದೆ. ಹಾಗಾದರೆ ಫಾರ್ವರ್ಡ್ ಮೋಷನ್ ಈಸ್ ಓನ್ಲಿ ದ ಕಟಿಂಗ್ ಆ್ಯಕ್ಷನ್, ವಿಲ್ ಡೂ ದ ಕಟಿಂಗ್ ಆ್ಯಕ್ಷನ್. ಈ ಬ್ಲೇಡಿನ ಮುಂದೆ ಹೋಗುವಾಗ ಮಾತ್ರ ಮೆಟಲನ್ನು ಕಟ್ ಮಾಡ್ತತಿ, ಹಿಂದೆ ಬರುವಾಗ ಮೆಟಲ್ ಕಟ್ ಮಾಡೋಂಗಿಲ್ಲ. ಹಿಂದೆ ಬರುವಾಗ ರಿಲೀಸ್ ಮಾಡ್ತದೆ ಪ್ರೆಷರನ್ನು, ಸ್ವಲ್ಪ ಎದ್ದು ಹಿಂದಕ್ಕೆ ಸೇರಿತೈತಿ. ಕಟ್ ಮಾಡುವಾಗ ಪ್ರೆಷರ್ ಇರ್ತೈತೆ, ಆವಾಗ ಕಟ್ ಮಾಡುವಾಗ ಡೌನ್ವರ್ಡ್ ಪ್ರೆಷರನ್ನು ಇರ್ತೈತಿ, ಆವಾಗ ಮೆಟಲನ್ನು ಕಟ್ ಮಾಡ್ತೈತಿ. ಹಿಂದಕ್ಕೆ ಸರಿಯುವಾಗ ಪ್ರೆಷರನ್ನು ಬಿಡುಗಡೆ ಮಾಡಿ ಸ್ವಲ್ಪ ಮ್ಯಾಲೆ ಹೋಗಿ ಅದು ಹಿಂದಕ್ಕೆ ಸರಿತೈತಿ. ಅದಕ್ಕಾಗಿ ಇದನ್ನು ನಾವು ಹ್ಯಾಂಡ್ ಎಕ್ಸಾದಲ್ಲಿಯೂ ಕೂಡ ನಾವು ಕೈ ಮುಂದೊಯ್ದಾಗ ಮೆಟಲನ್ನು ಕಟ್ ಮಾಡ್ತೈತಿ, ಕೈ ಹಿಂದೆ ತಂದಾಗ ಮೆಟಲ್ ಕಟ್ ಆಗೋದಿಲ್ಲ. ಅದರಂತೆ ಫೈಲಿಂಗ್ದಲ್ಲಿಯೂ ಅದೇ ರೀತಿಯಾಗಿ ದ ಫಾರ್ವರ್ಡ್ ಮೋಷನ್ ವಿಲ್ ಕಟ್ ದ ಮಟೀರಿಯಲ್, ಬ್ಯಾಕ್ವರ್ಡ್ ಮೋಷನ್ ವಿಲ್ ನಾಟ್ ಕಟ್ ದ ಮಟೀರಿಯಲ್. ಗೊತ್ತಾಯ್ತಾ? ಅಂದ್ರೆ ನಿಮಗೆ ಗೊತ್ತಿರಲಿ, ಪವರ್ ಹೆಕ್ಸಾ ಮಷಿನ್ದೊಳಗೆ ದ ರೋಟ್ರಿ ಮೋಷನ್ ಈಸ್ ಕನ್ವರ್ಟೆಡ್ ಇಂಟು ಲೀನಿಯರ್ ಮೋಷನ್ ಬೈ ಕ್ರ್ಯಾಂಕ್ ಮೆಕ್ಯಾನಿಸಮ್ ಟು ಕಟ್ ದ ಮೆಟಲ್. ಗೊತ್ತಾಯ್ತಲ್ಲ ಇದು ಪವರ್ ಹೆಕ್ಸಾ ಮಷಿನ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು. ಸೊ ನಾವೇನು ನೋಡೋಣ ಅಂತಂದರೆ, ದ ರಿಕ್ವೈರ್ಡ್ ಕಟಿಂಗ್ ಪ್ರೆಷರ್ ಈಸ್ ಆಬ್ಟೈನ್ಡ್ ಬೈ ಹೈಡ್ರೋಲಿಕಲಿ ಆರ್ ಆ್ಯನ್ ಅಡ್ಜಸ್ಟಬಲ್ ವೇಟ್. ಈ ಪ್ರೆಷರ್ ಬೇಕು ತಳಗ, ನಾವು ಕಟಿಂಗ್ ಮಾಡುವಾಗ ಮೆಟಲ್ಲು ಕಟ್ ಆಗಬೇಕಾದ್ರೆ ಪ್ರೆಷರನ್ನು ಸ್ವಲ್ಪ ಬೇಕಾಗತ್ತೆ. ಅದು ನಾವು ಹೈಡ್ರೋಲಿಕಲಿ ಹಾಕ್ಬೋದು, ಇಲ್ಲಾಂದರೆ ಅಡ್ಜಸ್ಟಬಲ್ ವೇಟನ್ನು ನಾವು ಹಾಕ್ಬೋದು. ಡ್ಯೂರಿಂಗ್ ದ ನಾನ್ ಕಟಿಂಗ್ ಮೋಷನ್ ದ ಬ್ಲೇಡ್ ವಿಲ್ ಲಿಫ್ಟೆಡ್ ಅವೇ ಫ್ರಮ್ ದ ವರ್ಕ್. ನಾನ್ ಕಟಿಂಗ್ ಮೋಷನ್ ಅಂದ್ರೆ ಏನು? ಈ ಪವರ್ ಹೆಕ್ಸಾ ಮಷಿನ್ದೊಳಗೆ ನಾನ್ ಕಟಿಂಗ್ ಮೋಷನ್ ಅಂದ್ರೇನು? ಬ್ಯಾಕ್ವರ್ಡ್ ಮೋಷನ್. ಆ ಬ್ಯಾಕ್ವರ್ಡ್ ಮೋಷನ್ದಾಗ ಬ್ಲೇಡ್ ಏನಾಗುತ್ತೆ, ಸ್ವಲ್ಪ ಮೇಲೆ ಹೇಳ್ತದೆ. ವಿಲ್ ಬಿ ಲಿಫ್ಟೆಡ್ ಅವೇ ಫ್ರಮ್ ದ ವರ್ಕ್. ಆ ಕೆಲಸದಿಂದ, ಅಂದರೆ ಇಲ್ಲಿ ಕೆಲಸ ಐತೆ ನೋಡು, ಇದು ವರ್ಕ್ ಐತಿ, ಇದು ದಿಸ್ ಇಸ್ ದ ವರ್ಕ್ ಪೀಸ್. ಇದು ಬ್ಲೇಡ್ ಒಂದು ಸ್ವಲ್ಪ ಮೇಲೆ ಎದ್ದು ಹಿಂದಕ್ಕೆ ಸರಿತೈತಿ. ಕಟ್ ಮಾಡುವಾಗ ಬ್ಲೇಡ್ ಪ್ರೆಷರ್ ತಳಗೆ ಹಾಕ್ತತೆ, ಆವಾಗ ಇದು ಕಟ್ ಆಗ್ತದೆ. ಹಿಂದೆ ಹೋಗುವಾಗ ಇದು ಪ್ರೆಷರ್ ಮೇಲೆ ಹೋಗ್ತದೆ, ಆವಾಗ ಹಿಂದೆ ಸರಿತೈತಿ. ಅದಕ್ಕಾಗಿ ನಾವೇನು ಹೇಳ್ತೀವಿ ಅಂದ್ರೆ, ಡ್ಯೂರಿಂಗ್ ದ ನಾನ್ ಕಟಿಂಗ್ ಮೋಷನ್ ದ ಬ್ಲೇಡ್ ವಿಲ್ ಬಿ ಲಿಫ್ಟೆಡ್ ಅವೇ ಫ್ರಮ್ ದ ವರ್ಕ್. ಆಮೇಲೆ ಎ ಕ್ಲ್ಯಾಂಪಿಂಗ್ ಡಿವೈಸ್ ಆರ್ ವೈಸ್ ಹೋಲ್ಡ್ಸ್ ದ ವರ್ಕ್ ಫಾರ್ಮ್ಲಿ. ಕ್ಲ್ಯಾಂಪಿಂಗ್ ಡಿವೈಸ್ ಯಾವುದು ಅಂತಂದ್ರೆ, ಈ ಪವರ್ ಸಾ ಮಷಿನ್ದೊಳಗೆ ಹೊಯ್ಸನ್ನು ನಾವು ಹೆಚ್ಚಾಗಿ ಉಪಯೋಗ ಮಾಡ್ತೀವಿ.
ಪಾಯ್ಸನ್ನು ನಾವು ಉಪಯೋಗ ಮಾಡ್ತೀವಿ. ಹಾಗಾದರೆ ಪವರ್ ಹೆಕ್ಸಾ ಬ್ಲೇಡ್ಸ್ಗಳ ಬಗ್ಗೆ ನೋಡೋಣ. ದ ಸಾ ಬ್ಲೇಡ್ಸ್ ಆರ್ ಸೆಲೆಕ್ಟೆಡ್ ಡಿಪೆಂಡಿಂಗ್ ಆನ್ ದ ಮಷಿನ್ ಆ್ಯಂಡ್ ದ ಟೈಪ್ ಆಫ್ ವರ್ಕ್ ಆನ್ ಹ್ಯಾಂಡ್. ಸಾ ಬ್ಲೇಡ್ಸ್ಗಳನ್ನು ನಾವು ಹೇಗೆ ಸೆಲೆಕ್ಷನ್ ಮಾಡ್ತೀವಿ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ತೀವಿ. ಸಾ ಬ್ಲೇಡ್ಸ್ ಇಂಥದ್ದೇ ಬೇಕಂದ್ರೆ ಯಾವ್ದ್ರ ಮ್ಯಾಗ? ಆನ್ ದ ಮಷಿನ್. ಯಾವ ಮಷಿನ್ ಇದೆ ಆ ಮಷಿನ್ ಮ್ಯಾಗ. ಏನು ಹಾರಿಜಾಂಟಲ್ ಬ್ಯಾಂಡ್ ಸಾ ಮಷಿನ್ ಐತೋ, ಅಥವಾ ಸರ್ಕ್ಯುಲರ್ ಸಾ ಮಷಿನ್ ಐತೋ, ಅಥವಾ ಯಾವುದು ಇನ್ನೊಂದು ನಾವೇನು ಹೇಳ್ತೀವಿ ಕಾಂಟೂರ್ ಸಾ ಮಷಿನ್ ಐತೋ. ನಾವು ಯಾವ ಮಷಿನ್ ಐತೆ ಆ ಮಷಿನ್ ಪ್ರಕಾರವಾಗಿ ಬ್ಲೇಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವು ಎಂಡ್ ಇರ್ಲಾರ್ದ ಬ್ಲೇಡ್ಗಳು ಎದ್ರಾಗ ಆ ಮೂರು ಕಾಂಟೂರ್ ಸಾ, ಸರ್ಕ್ಯುಲರ್ ಸಾ, ಹಾರಿಜಾಂಟಲ್ ಬ್ಯಾಂಡ್ ಸಾ, ಇವು ಮೂರೊಳಗೆ ಎಂಡ್ ಇರ್ಲಾರ್ದಂಥದ್ದು. ಹೆಂಗೆ ಬೆಲ್ಟ್ ನೋಡ್ತೀವಲ್ಲ ಹಂಗೆ ಬ್ಲೇಡ್ ಇರ್ತದೆ. ಆದರೆ ಈ ಪವರ್ ಹೆಕ್ಸಾ ಬ್ಲೇಡ್ ಹೆಂಗಿರ್ತದೆ? ಎಂಡ್ ಇರ್ತದೆ. ಜಸ್ಟ್ ಲೈಕ್ ಎ ಹ್ಯಾಂಡ್ ಹೆಕ್ಸಾ ಬ್ಲೇಡ್ ಇದ್ದಂಗೆ. ಹ್ಯಾಂಡ್ ಹೆಕ್ಸಾ ಬ್ಲೇಡ್ ಏನಾಗಿರ್ತದೆ? ಹೈ ಕಾರ್ಬನ್ ಸ್ಟೀಲಿಂದ ತಯಾರಾಗಿರ್ತದೆ. ಬಟ್ ದಿಸ್ ಪವರ್ ಹೆಕ್ಸಾ ಮಷಿನ್ ಬ್ಲೇಡ್ ಈಸ್ ಮೇಡ್ ಅಪ್ ಆಫ್ ಹೈ ಸ್ಪೀಡ್ ಸ್ಟೀಲ್. ಹೈ ಸ್ಪೀಡ್ ಸ್ಟೀಲ್ನಿಂದ ತಯಾರಾಗಿರ್ತದೆ. ಟೈಪ್ ಆಫ್ ವರ್ಕ್ ಆನ್ ಹ್ಯಾಂಡ್, ನಮ್ಮ ಕೈಯೊಳಗೆ ಕೆಲಸ ಹೇಗಿದೆ, ಯಾವ ಟೈಪಿನ ಕೆಲಸ ಇದೆ ಮತ್ತು ಯಾವ ಟೈಪಿನ ಮಷಿನ್ ಇದೆ ಅದ್ರ ಪ್ರಕಾರ ನಾವು ಬ್ಲೇಡನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ದ ಬ್ಲೇಡ್ಸ್ ಆರ್ ಮೇಡ್ ಆಫ್ ಲೋ ಅಲಾಯ್ ಸ್ಟೀಲ್ ಆರ್ HSS ಹೈ ಸ್ಪೀಡ್ ಸ್ಟೀಲ್ ಆ್ಯಂಡ್ ಆರ್ ಫುಲ್ಲಿ ಹಾರ್ಡನ್ಡ್. ಪವರ್ ಹೆಕ್ಸಾ ಮಷಿನದೊಳಗೆ ಉಪಯೋಗ ಮಾಡ್ತಕ್ಕಂಥ ಮಟೀರಿಯಲ್, ಬ್ಲೇಡಿನ ಮಟೀರಿಯಲ್ ಯಾವುದು ಅಂತಂದ್ರೆ ಹೈ ಸ್ಪೀಡ್ ಸ್ಟೀಲ್ ಅಂತ ತಿಳ್ಕೋಬೇಕು. ಆ್ಯಂಡ್ ಆರ್ ಫುಲ್ಲಿ ಹಾರ್ಡನ್ಡ್. ಫಾರ್ ಡಿಫ್ರೆಂಟ್ ಮಟೀರಿಯಲ್ಸ್ ಬ್ಲೇಡ್ಸ್ ಆಫ್ ಡಿಫ್ರೆಂಟ್ ಪಿಚ್ಚಸ್ ಆರ್ ಯೂಸ್ಡ್. ಬೇರೆ ಬೇರೆ ಮಟೀರಿಯಲ್ಗೆ ಬೇರೆ ಬೇರೆ ಪಿಚ್ಚಸ್ಗಳನ್ನು ಉಪಯೋಗ ಮಾಡ್ತೀವಿ. ಪಿಚ್ ಅಂದರೆ ಏನಿದು? ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟ್ವರೆಗೆ ಇರತಕ್ಕಂಥ ಪಿಚ್. ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಅಡ್ಜಸೆಂಟ್ ಟೀತ್ ಈಸ್ ಕಾಲ್ಡ್ ಪಿಚ್ ಆಫ್ ಬ್ಲೇಡ್. ಪಿಚ್ಚಿನ ಡೆಫಿನಿಷನ್ ಏನಂತಂದ್ರೆ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಟೀತ್ ಆಫ್ ಬ್ಲೇಡ್ಸ್. ಅಡ್ಜಸೆಂಟ್ ಬ್ಲೇಡ್ಸ್ ಬರೀ ಟೂ ಟೀತ್ ಅಲ್ಲ, ಇದು ಅಲ್ಲ. ಅಡ್ಜಸೆಂಟ್ ಮಗ್ಗಲಿರುವ ಟೀತ್ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಪಿಚ್ ಅಂತ ಕರಿತೀವಿ. ಓಕೆ. ಸೊ ಬ್ಲೇಡ್ಸ್ ಆಫ್ ಡಿಫ್ರೆಂಟ್ ಪಿಚಸ್ ಆರ್ ಯೂಸ್ಡ್. ನಂಬರ್ ಆಫ್ ಟೀತ್ ಪರ್ 25 mm ಲೆಂತ್. 25 mm ಲೆಂಗ್ತಿಗೆ ಎಷ್ಟು ಟೀತ್ಗಳಿರ್ತಾವಲ್ಲ ದ್ಯಾಟ್ ಈಸ್ ಕಾಲ್ಡ್, ನಾವೇನಂತ ಕರಿತೀವಿ? ನಾವು TPI, ಥ್ರೆಡ್ ಪರ್ ಇಂಚ್. 1 ಇಂಚಿಗೆ ಅಂತ ಹೇಳ್ತೀವಿ. ಥ್ರೆಡ್ ಪರ್ ಸೆಂಟಿಮೀಟರ್ನೂ ಮಾಡ್ಕೋಬೋದು, ಥ್ರೆಡ್ ಪರ್ ಇಂಚ್ನೂ ಹೇಳ್ತೀವಿ. ಇಲ್ಲೇ ಪಿಚ್ಚನ್ನು ಹೇಳಿಬಿಟ್ಟ ನಾವು. 25 mm ಎಷ್ಟು ಟೀತ್ ಅದಾವು? ಒಂದು ವೇಳೆ 25 mm ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು. ಇಲ್ಲಿಂದ ಹಿಡಿದು ಇಲ್ಲಿ 25 mm ಆಗುತ್ತೆ ಅಂತ ತಿಳ್ಕೊಡ್ರಿ. ಇದ್ರೊಳಗೆ ಟೀತ್ ಎಷ್ಟು ಅದಾವು? ಒಂದು 10 ಟೀತ್ ಇದ್ದು ಅಂತ ತಿಳ್ಕೊ. ಹಾಗಾದರೆ 25 mm ಅನ್ನು 10 ಟೀತದಿಂದ ಭಾಗಾಕಾರ ಮಾಡಿದರೆ 2.5 mm ಪಿಚ್ ಆತಿದು. 25 mm ಗೆ 10 ಟೀತ್ ಅದಾವ ಅಂತಂದ್ರೆ ಇದ್ರ ಪಿಚ್ ಆಫ್ ಬ್ಲೇಡ್ ಎಷ್ಟಾಯ್ತು? 2.5. ಗೊತ್ತಾಯ್ತಾ? ಈ ರೀತಿಯಾಗಿ ಡಿಸ್ಟೆನ್ಸ್ ಎಷ್ಟೈತಿ, ಎಷ್ಟು ಸೆಂಟಿಮೀಟರ್ ಎಷ್ಟೈತಿ ಅಷ್ಟದಿಂದ ನಾವು ಎಷ್ಟು ಟೀತಿಂದ ಭಾಗಿಸಿದ್ವಿ ಆವಾಗ ನಮಗೆ ಪಿಚ್ ಸಿಗ್ತದೆ. ಇಲ್ಲಿ ನೋಡ್ರಿ, ಇದು ಈ ಬ್ಲೇಡಿನ ಚಿತ್ರವನ್ನು ನಾವು ನೋಡ್ತೀವಿ. ಗೊತ್ತಾಯ್ತು? ಇದು ಥಿಕ್ನೆಸ್ ಆಫ್ ದಿ ಮಟೀರಿಯಲ್. ಇದು ಥಿಕ್ನೆಸ್ ಆಫ್ ದಿ ಮಟೀರಿಯಲ್. ಆಸ್ ಎ ಜನರಲ್ ರೂಲ್, ದ ಸಾಫ್ಟರ್ ದ ಮಟೀರಿಯಲ್ ದ ಲೆಸ್ಸರ್ ಈಸ್ ದ ನಂಬರ್ ಆಫ್ ಟೀತ್ ಪರ್ ಲೆಂಗ್ತ್ ಆಫ್ 25 mm. ಒಂದು ಸಾಮಾನ್ಯವಾದಂಥ ನಿಯಮ ಏನೈತಂದ್ರೆ, ನಾವು ಕಟ್ ಮಾಡ್ತಕ್ಕಂಥ ಮಟೀರಿಯಲ್ ಜಾಬ್, ಇದು ಈ ಜಾಬು ಸಾಫ್ಟ್ ಆಗಿತ್ತಂದ್ರೆ ಕಡಿಮೆ ನಂಬರ್ ಆಫ್ ಟೀತ್ಗಳನ್ನು ತಗೊಳ್ಬೇಕು. ಅಂದ್ರೆ ಪಿಚ್ ದೊಡ್ಡದಿದ್ದನ್ನು ತಗೊಳ್ಬೇಕು. ಕಡಿಮೆ ನಂಬರ್ ಆಫ್ ಟೀತ್ಗಳಂದ್ರೆ ಲೆಸ್ ಈಸ್ ದ ನಂಬರ್ ಆಫ್ ಟೀತ್ ಅಂದ್ರೆ ಏನು? ಕಡಿಮೆ ಟೀತ್ಗಳ ಸಂಖ್ಯೆ ಏನಾಗಿರಬೇಕು? ಕಡಿಮೆ ಆಗಿರಬೇಕು. ಕಡಿಮೆ ಆಗೈತಂದ್ರೆ ಪಿಚ್ ದೊಡ್ಡದಾಗತ್ತೆ. ಟೀತ್ಗಳ ಸಂಖ್ಯೆ ಕಡಿಮೆ ಅದಾವ ಅಂದ್ರೆ ಟೀತ್ಗಳ ಸಂಖ್ಯೆ ಕಡಿಮೆ ಅದಾವಪ್ಪ. ಇಲ್ಲಿಂದ ಇಲ್ಲಿವರೆಗೆ ಈ ಡಿಸ್ಟೆನ್ಸ್ ನೋಡ್ರಿ. ಟೀತ್ಗಳ ಸಂಖ್ಯೆ ಕಡಿಮೆ ಅದಾವ, 1, 2, ಇದೊಂದು 3 ಹಿಡಿ. ಇನ್ನು ಏನಾಯ್ತು? ಪಿಚ್ ಹೆಚ್ಚಾತಿಲ್ಲ.
ಫಾರ್ ಎಕ್ಸಾಂಪಲ್ ನಾವು ಇಷ್ಟು ಮಾಡ್ತೀವಿ, ಹಿಂಗೆ ಟೀತ್ಗಳ ಸಂಖ್ಯೆ ಏನತ್ತು ಹೆಚ್ಚಾದು, ಹಾಗಾದ್ರೆ ಪಿಚ್ ಏನಾಯ್ತು ಕಡಿಮೆ ಆಯ್ತು. ಅಂದರೆ ಎಲ್ಲಿ ಕಡಿಮೆ ಸಂಖ್ಯೆಯ ಟೀತ್ಗಳನ್ನು ತೆಗೆದುಕೊಳ್ಬೇಕಂದ್ರೆ ಮೆಟಲ್ ಸಾಫ್ಟ್ ಇರಬೇಕು. ಅಂದರೆ ಪಿಚ್ ದೊಡ್ಡದಿದ್ದು ಬ್ಲೇಡ್ ಅದಕ್ಕೆ ಸೂಟೇಬಲ್ ಅಂದರೆ ಸಾಫ್ಟ್ ಮೆಟಲನ್ನು ಕಟ್ ಮಾಡಲಿಕ್ಕೆ ಒಳ್ಳೆಯದು. ಟೀತ್ ವಿತ್ ಲಾರ್ಜ್ ಪಿಚ್ ಕ್ಯಾನ್ ಬಿ ಅಕಾಮಡೇಟ್ ಲಾರ್ಜ್ ಚಿಪ್ಸ್. ಟೀತ್ ದೊಡ್ಡದಿದ್ದು ಅಂದ್ರೆ ತಿಳ್ಕೊರಿ, ಜಾಸ್ತಿ ಮಟೀರಿಯಲನ್ನು ಕಟ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಟೀತು ದೊಡ್ಡ ಅದಾವ, ಇದು ಕಟಿಂಗ್ ಆ್ಯಕ್ಷನ್, ಕಟಿಂಗ್ ಪ್ರೆಷರ್ ಹಿಂಗಿರ್ತೈತೆ, ಇದು ಕಟಿಂಗ್ ಆ್ಯಕ್ಷನ್. ಇಲ್ಲಿ ಏನು ಬರ್ದ ನೋಡ, ಬ್ಲೇಡ್ಸ್ ಆರ್ ಅವೈಲಬಲ್ ವಿತ್ ವೇರಿಯಿಂಗ್ coarseness that is between 4 to 14 teeth per 25 mm length. ಕೋರ್ಸ್ನೆಸ್ ಅಂತ ಹೇಳ್ತೀವಿ ನಾವು. ಅಂದರೆ ಟೀತ್ಗಳ ಸಂಖ್ಯೆ ಕಡಿಮೆ ಆದಂಗೆಲ್ಲ ಕೋರ್ಸ್ನೆಸ್ ಹೆಚ್ಚಾಗುತ್ತೆ. ಟೀತ್ಗಳ ಸಂಖ್ಯೆ ಹೆಚ್ಚಾದಂಗೆಲ್ಲ ಕೋರ್ಸ್ನೆಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅಂದರೆ 4ರಿಂದ 14 ಟೀತ್ ಪರ್ 25 mm ಪ್ರತಿ 25 mm ಲೆಂಗ್ತದಲ್ಲಿ ಎಷ್ಟಿರಬೇಕು, 14ರಿಂದ 14 ಟೀತ್ಗಳು ಇರ್ತಾವಂತ ಹೇಳ್ತಾನೆ. ಇದು ಯಾವುದಿದು ಕೋರ್ಸ್ನೆಸ್. ಕೋರ್ಸ್ ಪಿಚ್ ಬ್ಲೇಡ್ಸ್ ಆರ್ ಆಲ್ಸೋ ಯೂಸ್ಡ್ ವೈಲ್ ಕಟಿಂಗ್ ಲಾರ್ಜ್ ಸೆಕ್ಷನ್ಸ್ ಆಫ್ ಮೆಟಲ್ಸ್ ಸ್ಟಾಕ್. ಕೋರ್ಸ್ ಅಂದರೆ ಜಾಸ್ತಿ ಪಿಚ್ ಇರ್ತಕ್ಕಂಥ ಬ್ಲೇಡು ಯಾವುದಕ್ಕೆ ಸೂಟೇಬಲ್ ಅಂದ್ರೆ ದಪ್ಪ ಜಾಬ್ಗಳನ್ನು ಮಾಡಲಿಕ್ಕೆ, ದಪ್ಪ ಜಾಬ್ಗಳನ್ನು ಕಟಿಂಗ್ ಮಾಡಲಿಕ್ಕೆ. ಥಿಕ್ನೆಸ್ ಏನಾಗಿರ್ತದೆ ಮೆಟಲದ್ದು, ಈ ರೀತಿಯಾಗಿ ಇಷ್ಟು ಥಿಕ್ನೆಸ್, ಇದು ಥಿಕ್ನೆಸ್, ಇದು ಥಿಕ್ನೆಸ್ ಕಡಿಮೆ ಐತಿ, ಈ ಥಿಕ್ನೆಸ್ ಜಾಸ್ತಿ ಐತಿ. ಅಂದ್ರೆ ಜಾಸ್ತಿ ಥಿಕ್ನೆಸ್ ಇರ್ತಕ್ಕಂಥ ಮೆಟಲನ್ನು ಕಟ್ ಮಾಡಲಿಕ್ಕೆ ಕೋರ್ಸ್ ಬ್ಲೇಡ್ಗಳನ್ನು ಉಪಯೋಗ ಮಾಡಬೇಕು. ಫಾರ್ ಕಟಿಂಗ್ ಹಾರ್ಡ್ ಮೆಟಲ್ ಎಕ್ಸಾಂಪಲ್ ಟೂಲ್ ಸ್ಟೀಲ್ ಆ್ಯಂಡ್ ದ ಥಿನ್ ಮಟೀರಿಯಲ್ 14 ಪಿಚ್ ಬ್ಲೇಡ್ ಇಸ್ ರೆಕಮೆಂಡೆಡ್. 14 ಪಿಚ್ ಅಂದರೆ 14 mm ಪಿಚ್ಚಿನ ಬ್ಲೇಡು ರೆಕಮೆಂಡ್ ಆಗಿದೆ, ಶಿಫಾರಸು ಮಾಡಲ್ಪಟ್ಟಿದೆ. ಫಾರ್ ಜನರಲ್ ಪರ್ಪೋಸ್ ಸಾಯಿಂಗ್ 10 ಪಿಚ್ ಬ್ಲೇಡ್ ವಿಲ್ ಬಿ ಯೂಸ್ಫುಲ್. 10 mm ಪಿಚ್ಚಿನ ಬ್ಲೇಡ್ನ ಉಪಯೋಗ ಮಾಡುತ್ತಾರೆ. ವೈಲ್ ಅದು ಜನರಲ್ ಪರ್ಪೋಸ್ ಸಂಬಂಧ. ವೈಲ್ ಸೆಲೆಕ್ಟಿಂಗ್ ಬ್ಲೇಡ್ಸ್ ಮಾರ್ಕ್ಸ್ sure at least 2 teeth of the blade will be in contact with the work all time. ಏನಂದ್ರೆ ಮೆಟಲನ್ನು ಕಟ್ ಮಾಡುವಾಗ ನಮಗೇನು ಆ ಥಿಕ್ನೆಸ್ದೊಳಗೆ, ಆ ಬ್ಲೇಡಿನ ಥಿಕ್ನೆಸ್ದೊಳಗೆ, ಆ ಜಾಬಿನ ಥಿಕ್ನೆಸ್ದೊಳಗೆ ಎಂಥ ಪಿಚ್ಚಿನ ಬ್ಲೇಡನ್ನು ಉಪಯೋಗ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 2 ಟೀತರ